ರೈಟ್. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಈ ಒಂದು ಆನ್ಲೈನ್ ತರಗತಿಗೆ ಎಲ್ಲರನ್ನೂ ನಾನು ಸ್ವಾಗತ ಮಾಡ್ತೇನೆ. ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಂತರಾಗಿದ್ದೀರಾ? ಇರಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ಬಹುಶಃ ಈಗ ಬಹುತೇಕ ತರಗತಿಗಳು ನಡೀತಾ ಇದ್ದಾವೆ. ಎಲ್ಲ ತರಗತಿಗಳಿಗೂ ಪಾಲ್ಗೊಳ್ಳಿ, ಏಕೆಂದರೆ ಇದು ಸದ್ಯಕ್ಕೆ ಮುಗಿಯುವಂತಹ ಯಾವುದೇ ಲಕ್ಷಣಗಳು ನಮಗೆ ಕಾಣ್ತಾ ಇಲ್ಲ. ಹಾಗಾಗಿ ಸದ್ಯದ ಮಟ್ಟಿಗೆ ಆನ್ಲೈನ್ ತರಗತಿಗಳೇ ನಡೆಯೋದು. ಹಾಗಾಗಿ ಪಾರ್ಟಿಸಿಪೇಟ್ ಮಾಡಿ ಮತ್ತು ಓದಿ, ಅರ್ಥವಾಗಲಿಲ್ಲ ಅಂದರೆ ಮತ್ತೆ ಕೇಳಿ. ಆ ಒಂದು ವಿಚಾರಗಳೊಂದಿಗೆ ಇವತ್ತಿನ ತರಗತಿಯನ್ನು ನಾನು ಮುಂದುವರಿಸ್ತೇನೆ. ನೋಡಿ, ನಾನು ಆಗಾಗಲೇ ಹೇಳಿದಂತೆ ಇಂದಿನ ಒಂದು ತರಗತಿಗಳಲ್ಲಿ ನಾವು ಶೀತಲ ಸಮರ ಅಂದ್ರೆ ಏನು, ಅದಕ್ಕೆ ಕಾರಣಗಳು, ಅದರ ಬೆಳವಣಿಗೆಯ ಹಂತಗಳ ಬಗ್ಗೆ ನಾವು ಮಾತನಾಡಿದ್ದು. ಇಂದಿನ ತರಗತಿಯಲ್ಲಿ 2 ಮತ್ತು 3ನೇ ಹಂತದಲ್ಲಿ ಶೀತಲ ಸಮರ ಹೇಗೆ ಬೆಳೆಯಿತು ಎನ್ನುವ ವಿಚಾರಗಳನ್ನು ನಾನು ಮಾತನಾಡಿದ್ದೆ. 1ನೇ ಮತ್ತು 2ನೆಯ ಹಂತದಲ್ಲಿ ಅಮೆರಿಕ ಬಣ ಮತ್ತು ರಷ್ಯಾ ಬಣದ ನಡುವೆ, ಅಮೆರಿಕ ಮತ್ತು ಸೋವಿಯತ್ ರಷ್ಯಾದ ನಡುವೆ ಅತಿಯಾದಂತಹ ಒಂದು ದ್ವೇಷ ವೈಷಮ್ಯವನ್ನು ನಾವು ಕಾಣ್ತೇವೆ. ಆ ದ್ವೇಷ ವೈಷಮ್ಯ ಪ್ರಪಂಚದ ಹಲವಾರು ಪ್ರಮುಖ ಘಟನೆಗಳಿಗೆ ಅದು ಕಾರಣವಾಯಿತು ಅನ್ನುವುದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಆ ಘಟನೆಗಳು ಯಾವುವು ಅನ್ನುವುದು ನಿಮಗೆ ಗೊತ್ತು. 3ನೆಯ ಒಂದು ಹಂತದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಅನ್ನುವುದಾಯಿತು. ಓಕೆ, ಅದನ್ನೇ ನಾವು ಡೆಂಟಾಂಟೆ ಪ್ರಕ್ರಿಯೆ ಅಂತ ನಾವು ಕರಿತೇವೆ. ಅಂದ್ರೆ ಈ 1963ರ ನಂತರ ಅಮೆರಿಕ ಮತ್ತು ಸೋವಿಯತ್ ರಷ್ಯಾದ ನಡುವೆ ಒಂದು ಸ್ವಲ್ಪ ಸೌಹಾರ್ದಯುತ ವಾತಾವರಣ, ಸ್ನೇಹ ವಾತಾವರಣ, ಸಹಕಾರ ಮನೋಭಾವ, ಶಾಂತಿ ಮಾತುಕತೆಗಳು ಆರಂಭವಾದವು. ಓಕೆ, ಅದು ಹಲವಾರು ರೀತಿಯ ಒಂದು ಒಪ್ಪಂದಗಳಿಗೆ, ಈ ಶೀತಲ ಸಮರದ ಬೇಗುದಿಯನ್ನು ಕಡಿಮೆ ಮಾಡೋಕೆ, ಶಾಂತಿ ಸೌಹಾರ್ದತೆಯನ್ನು ಸ್ಥಾಪನೆ ಮಾಡೋಕೆ ಕಾರಣವಾಯಿತು ಅಂತ ಹೇಳ್ಬೋದು. ಅದು ಪ್ರಮುಖ ಘಟನೆಗಳು ಯಾವುವು ಎನ್ನುವುದನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಇವತ್ತು ಮುಂದುವರಿಯೋಣ. ಮುಂದುವರೆದು 4ನೆಯ ಹಂತವನ್ನು ನೋಡೋಣ. ಶೀತಲ ಸಮರದ 4ನೆಯ ಹಂತ 1979ರಿಂದ 1985, ಹೆಚ್ಚು ಕಡಿಮೆ ಈ ಒಂದು 6 ವರ್ಷಗಳ ಅವಧಿಯಲ್ಲಿ ಏನಾಯಿತು ಅಂತ ಹೇಳಿಬಿಟ್ಟು ನಾವು ನೋಡೋಣ. ನೋಡಿ, ನಾನು 3ನೆಯ ಹಂತದ ಬಗ್ಗೆ ನಾನು ಹೇಳಿದ್ದೆ, ಅಮೆರಿಕ ಮತ್ತು ರಷ್ಯಾಗಳ ನಡುವೆ 3ನೆಯ ಒಂದು ಹಂತದಲ್ಲಿ ಸೌಹಾರ್ದಯುತ ವಾತಾವರಣ ಬಂತು, ಶಾಂತಿ ಮಾತುಕತೆಗಳು ನಡೆದೋ, ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡುವ ಒಪ್ಪಂದಗಳು ಆದೋ ಅಂತ. ಎಲ್ಲೋ ಒಂದು ಕಡೆ ಪ್ರಪಂಚದಲ್ಲಿ ಶಾಂತಿ, ಎರಡೂ ಬಣಗಳ ನಡುವೆ ಶಾಂತಿ ಶಾಶ್ವತವಾಗಿ ಸ್ಥಾಪನೆಯಾಗುವ ಲಕ್ಷಣಗಳನ್ನು ನಾವು ಕಂಡಿದ್ದು. ಆದರೆ ಆ ರೀತಿಯ ಒಂದು ಶಾಂತಿ ಸಂಪೂರ್ಣವಾಗಿ ನಿಲ್ಲಲಿಲ್ಲ, ಅಂದ್ರೆ ಶಾಶ್ವತವಾಗಿ ನಿಲ್ಲಲಿಲ್ಲ. ಏಕೆಂದ್ರೆ 1979ರಲ್ಲಿ ಪರಿಸ್ಥಿತಿ ಬದಲಾಯಿತು. ಸೊ ಏನಾಯಿತು ಈ ಹಂತದಲ್ಲಿ ನೋಡೋಣ. ಮೊದಲನೆಯದಾಗಿ 1979ರಲ್ಲಿ ಸೋವಿಯತ್ ಒಕ್ಕೂಟ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿ, ಅಫ್ಘಾನಿಸ್ತಾನ ಗೊತ್ತಲ್ಲ, ನಮ್ಮ ನೆರೆಯ ಒಂದು ದೇಶ, ಆ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿ ಅಲ್ಲಿ ತನ್ನ ಪ್ರಭಾವವನ್ನು ಸ್ಥಾಪನೆ ಮಾಡುವ ಸಲುವಾಗಿ, ತನ್ನ ಕಮ್ಯುನಿಸಂ ಅನ್ನು ಅಲ್ಲಿ ಸ್ಥಾಪನೆ ಮಾಡುವ ಸಲುವಾಗಿ ಸೈನ್ಯವನ್ನು ಅಲ್ಲಿಗೆ ಕಳುಹಿಸಿತು. ಯಾವಾಗ ಸೋವಿಯತ್ ಒಕ್ಕೂಟ ಅಫ್ಘಾನಿಸ್ತಾನಕ್ಕೆ ತನ್ನ ಸೈನ್ಯವನ್ನು ಕಳುಹಿಸಿ ತನ್ನ ಪ್ರಭಾವವನ್ನು ಹೆಚ್ಚಿಸುವ ಪ್ರಯತ್ನವನ್ನು ಮಾಡ್ತು, ಇದು ಅಮೆರಿಕಾಗೆ ಸಹಿಸೋಕ್ಕಾಗಲಿಲ್ಲ, ಪ್ರಜಾಪ್ರಭುತ್ವ ಬಣಕ್ಕೆ ಸಹಿಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ಮತ್ತೆ 2 ಬಣಗಳ ನಡುವೆ ಈ ಒಂದು ಶೀತಲ ಸಮರ ಆರಂಭವಾಯಿತು, ಗರಿಗೆದರಿತು, ದ್ವೇಷ ಅಸೂಯೆ ಮತ್ತೆ ಜಾರಿಗೆ ಬಂತು. ಸೊ ಇದು ಮುಂದೆ ಅಫ್ಘಾನಿಸ್ತಾನದ ವಿಚಾರದ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡ್ತೇವೆ, ಆಗ ಅದೇನು ಸಮಸ್ಯೆ ಅಂತ ನಿಮಗೆ ಅರ್ಥವಾಗುತ್ತೆ. ಆಮೇಲೆ 2ನೇದಾಗಿ ಈ ಹಂತದ ಪ್ರಮುಖ ಒಂದು ಬೆಳವಣಿಗೆ ಏನಂದ್ರೆ, ಅಮೆರಿಕದ ಅಧ್ಯಕ್ಷನಾಗಿ ರೊನಾಲ್ಡ್ ರೇಗನ್ ಏನು ಅಧಿಕಾರಕ್ಕೆ ಬಂದಿದ್ರು, ಆ ರೊನಾಲ್ಡ್ ರೇಗನ್ ಹಿಂದಿನ ಅಧ್ಯಕ್ಷರ ನೀತಿಗಳನ್ನೆಲ್ಲ ಬದಲಾವಣೆ ಮಾಡಿಬಿಟ್ಟ. ಹಿಂದಿನ ಅಧ್ಯಕ್ಷರು ಏನ್ ಮಾಡ್ತಾ ಇದ್ರು ನಾನು ಹೇಳಿದ್ದೀನಿ, ಸೋವಿಯತ್ ರಷ್ಯಾದೊಂದಿಗೆ ಒಪ್ಪಂದ ಮಾಡಿಕೊಂಡು ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡಬೇಕು, ಮಿತಿಗೊಳಿಸಬೇಕು, ಜಾಸ್ತಿ ಇದ್ರೆ ಅದನ್ನು ಕಡಿಮೆ ಮಾಡಬೇಕು, ಕಡಿತಗೊಳಿಸಬೇಕು ಎನ್ನುವ ಒಪ್ಪಂದಗಳನ್ನು ಸಾಲ್ಟ್, ಸ್ಟ್ರಾಟಜಿಕ್ ಆರ್ಮ್ಸ್ ಲಿಮಿಟೇಷನ್ ಟ್ರೀಟಿ ಹೀಗೆಲ್ಲ ಮಾಡಿಕೊಂಡಿದ್ರು. ಆದರೆ ರೊನಾಲ್ಡ್ ರೇಗನ್ ಅಧಿಕಾರಕ್ಕೆ ಬಂದ ಮೇಲೆ ಬೇಕಿಲ್ಲ ಅಂತ ಹೇಳಿಬಿಟ್ಟು ಆತ ಆ ಒಪ್ಪಂದಗಳನ್ನೆಲ್ಲ ದೂರ ಮಾಡಿ
ಶಸ್ತ್ರಾಸ್ತ್ರಗಳನ್ನು ಹೆಚ್ಚಿಸುವ ಕಾರ್ಯಕ್ಕೆ ಕೈ ಹಾಕದ. ಯಾರು? ಅಮೆರಿಕದ ಅಧ್ಯಕ್ಷ ರೇಗನ್. ಅಂದ್ರೆ ಅರ್ಥ ಏನು? ನಮಗೆ ಶಾಂತಿಯಲ್ಲಿ ನಂಬಿಕೆ ಇಲ್ಲ, ಶಸ್ತ್ರಾಸ್ತ್ರಗಳನ್ನು ನಾವು ಶೇಖರಣೆ ಮಾಡ್ಕೊಳ್ತೇವೆ ಅಂದ್ರೆ ಅರ್ಥ ನಾವು ಯಾರ ಮೇಲೆ ಬೇಕಾದರೂ ಯುದ್ಧಕ್ಕೆ ನಿಲ್ತೇವೆ ಎನ್ನುವಂತಹ ಒಂದು ಘೋಷಣೆ, ಅಘೋಷಿತ ಘೋಷಣೆ. ಸೊ ಇದು ಮತ್ತೆ ಸೋವಿಯತ್ ಒಕ್ಕೂಟದಲ್ಲಿ ಸಂಚಲನವನ್ನು ಮೂಡಿಸಿತು, ದ್ವೇಷ ಹೆಚ್ಚಾಗೋಕೆ ಕಾರಣವಾಯಿತು. ಸೊ ರಷ್ಯಾ ಏನು ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಸೋವಿಯತ್ ಒಕ್ಕೂಟ ಸಹ, ಸೋವಿಯತ್ ರಷ್ಯಾ ಸಹ ತಾನೂ ಶಸ್ತ್ರಾಸ್ತ್ರಗಳನ್ನು, ಕ್ಷಿಪಣಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋಕೆ ಮುಂದೆ ಬಂತು. ಇದೊಂಥರ ಟಿಟ್ ಫಾರ್ ಟ್ಯಾಟ್, ಪೈಪೋಟಿ. ಇದು ನೀನು ಮಾಡ್ಕೊಳ್ತೀಯಾ, ನಾನು ಮಾಡ್ಕೊಳ್ತೇನೆ ಅಂದ್ರೆ ಏನರ್ಥ? ದ್ವೇಷ ಅದು. ರೈಟ್. ಸೊ ಶೀತ ಸಮರ ಎಲ್ಲೋಗ್ತಾ ಇದೆ ನೋಡ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಗ್ರಾಫಿಗೆ ಕಡಿಮೆಯಾಗಿತ್ತು, ಈಗ ಮತ್ತೆ ಆ ದ್ವೇಷ ಜಾಸ್ತಿ ಆಗ್ತಾ ಇದೆ. ರೈಟ್. ಇನ್ನೊಂದು ಪ್ರಮುಖ ಘಟನೆ ಈ ಹಂತದಲ್ಲಿ ಅಂದ್ರೆ 1983ರಲ್ಲಿ ಸೋವಿಯತ್ ರಷ್ಯಾ ದಕ್ಷಿಣ ಕೊರಿಯಾಗೆ ಸೇರಿದ 747 ಬೋಯಿಂಗ್ ವಿಮಾನವನ್ನು ಹೊಡೆದಾಕಿ ಬಿಡ್ತು. ತನ್ನ ಒಂದು ಪ್ರದೇಶದ ಮೇಲೆ 747 ಬೋಯಿಂಗ್ ವಿಮಾನ ದಕ್ಷಿಣ ಕೊರಿಯಾದ ಬರ್ತಾ ಇದೆ ಅಂತ ಹೇಳಿಬಿಟ್ಟು ರಷ್ಯಾ ಅದನ್ನು ಹೊಡೆದಾಕಿ ಬಿಡ್ತು. ನೋಡಿ, 747 ಬೋಯಿಂಗ್ ವಿಮಾನ ಪ್ರಯಾಣಿಕ ವಿಮಾನ. ಓಕೆ, ಯಾರಿಗೆ ಸೇರಿದ್ದದು? ದಕ್ಷಿಣ ಕೊರಿಯಾ. ಜ್ಞಾಪಕ ಮಾಡ್ಕೊಳ್ಳಿ, ದಕ್ಷಿಣ ಕೊರಿಯಾ ಅಮೆರಿಕಾದ ಪ್ರಭಾವದಲ್ಲಿದೆ. ವಿಯೆಟ್ನಾಂ ಕೊರಿಯಾ ಯುದ್ಧದಲ್ಲಿ ಅಮೆರಿಕ ದಕ್ಷಿಣ ಕೊರಿಯಾಗೆ ಸಹಾಯ ಮಾಡಿತ್ತಲ್ವಾ? ಸೊ ಹಾಗಾಗಿ ದಕ್ಷಿಣ ಕೊರಿಯಾದ ವಿಮಾನವನ್ನು ಈ ರಷ್ಯಾ ಹೊಡೆದಾಕಿ ಬಿಡ್ತು. ಇದು ಮತ್ತೆ ದ್ವೇಷ ಜಾಸ್ತಿ ಆಗೋ ಕಾರಣವಾಯಿತು. ಅಮೆರಿಕ ಸುಮ್ಮನೆ ಇತ್ತಾ? ಅಮೆರಿಕ ಅದಕ್ಕೆ ಸೇಡ್ ತೀರಿಸ್ಕೊಳ್ಬೇಕು ಹೇಗಾದ್ರು ಅಂತ ಹೇಳಿಬಿಟ್ಟು ರಷ್ಯಾದ ಒಂದು ಪ್ರಭಾವಕ್ಕೊಳಗಾಗಿದ್ದಂತಹ ಲಿಬಿಯಾ ದೇಶದ ವಿಮಾನವನ್ನು ಹೊಡೆದಾಕಿ ಬಿಡ್ತು. ನೋಡಿ, ದ್ವೇಷ ಎನ್ನುವುದು ಹೇಗೆ ಮುಂದುವರಿಯಿತು ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ಶೀತಲ ಸಮರ, ಇನ್ನೇನೂ ಅಲ್ಲ. ಆಮೇಲೆ ಮರು ವರ್ಷ 1984ರಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ಆಯಿತು. ಅಮೆರಿಕದ ಲಾಸ್ ಏಂಜಲೀಸ್ ಜ್ಞಾಪಕ ಇದೆಯಾ? 1980ರ ಮಾಸ್ಕೋ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಅಮೆರಿಕ ಬಂದಿರಲಿಲ್ಲ. ಅಫ್ಘಾನಿಸ್ತಾನದಲ್ಲಿ ಇದು ಹಸ್ತಕ್ಷೇಪ ಮಾಡಿದೆ ಅಂತ ಹೇಳಿಬಿಟ್ಟು. ಹಾಗಾಗಿ 1984ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ಕ್ರೀಡೆಗಳಿಗೆ ಸೋವಿಯತ್ ರಷ್ಯಾ ತನ್ನ ಕ್ರೀಡಾಪಟುಗಳನ್ನೇ ಕಳಿಸ್ಲಿಲ್ಲ. ಅಂದ್ರೆ ಅರ್ಥ ಏನು? ಎರಡು ದೇಶಗಳ ನಡುವೆ ಬಾಂಧವ್ಯ ಸರಿ ಇಲ್ಲ, ಬಿಕ್ಕಟ್ಟಿದೆ, ವೈಷಮ್ಯ ಇದೆ. ಈಗ ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಅಲ್ಲಿ ಅಥವಾ ಯಾವುದೇ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಕಾರಣ ಏನು? ಈ ಎರಡೂ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧ, ರಾಜಕೀಯ ಸಂಬಂಧ ಸರಿ ಇಲ್ಲ. ಸೊ ವೆನ್ ದ ಪೊಲಿಟಿಕಲ್ ರಿಲೇಶನ್ಶಿಪ್ ಈಸ್ ನಾಟ್ ಕಂಡ್ಯೂಸಿವ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಹ್ಯಾವ್ ಅದರ್ ರಿಲೇಷನ್ಸ್. ಅದು ಕ್ರೀಡೆ, ಸಾಂಸ್ಕೃತಿಕವಾದಂತಹ ಸಂಬಂಧಗಳನ್ನು ಹೊಂದೋಕೆ ಸಾಧ್ಯ ಇಲ್ಲ. ಹಾಗೆ ಇದು ಸಹ. ಅಂದ್ರೆ ಏನು? ದ್ವೇಷ ಇತ್ತು ಎನ್ನುವುದನ್ನು ಈ ರೀತಿಯಲ್ಲಿ ನಾವು ಕಾಣಬಹುದು. ಓಕೆ. ಸೊ ಹಾಗಾಗಿ 1979ರಿಂದ 85ರ ಕಾಲಘಟ್ಟದಲ್ಲಿ ಯುದ್ಧ ಏನೂ ಆಗಲಿಲ್ಲ. ಎರಡರ ನಡುವೆ ಎಲ್ಲೂ ಯುದ್ಧ ಆಗಲಿಲ್ಲ. ಒಬ್ಬ ಸೈನಿಕನೂ ಸಾಯಲಿಲ್ಲ. ಆದರೆ ಶಾಂತಿ ಇತ್ತು. ಅದು ನಿಜವಾದ ಶಾಂತಿಯೇ? ಅಲ್ಲ, ಆತಂಕದ ಶಾಂತಿ. ಪೀಸ್, ಶಾಂತಿ ಇತ್ತು, ಆದರೆ ನಿಜವಾದ ಶಾಂತಿಯೇ ಅಲ್ಲ. ಅದು ಆತಂಕದ ಶಾಂತಿ. ಹಾಟ್ ಪೀಸ್ ಅಂತ ಇತಿಹಾಸಕಾರರು ಕರೀತಾರೆ. ಇಬ್ಬರ ನಡುವೆ ಯುದ್ಧ ಆಗಲಿಲ್ಲ, ಏನೂ ಆಗಲಿಲ್ಲ, ಆದರೂ ನಿಜವಾದ ಶಾಂತಿ ಅನ್ನುವುದು ಇರಲಿಲ್ಲ. ಹಾಗಾಗಿ ಅದನ್ನು ಒಂದು ರೀತಿಯ ಈ ವಾಲ್ಕೆನೋ ಕೇಳಿದಿರಲ್ಲ, ಜ್ವಾಲಾಮುಖಿ. ಜ್ವಾಲಾಮುಖಿ ಭೂಮಿಯ ಒಳಗಡೆ ಇರುತ್ತೆ, ಗೊತ್ತೇ ಆಗೋದಿಲ್ಲ ಮೇಲೆ. ಏಕಾಏಕಿ ಎರಪ್ಟ್ ಆಗೋಗುತ್ತೆ, ಏಕಾಏಕಿ ಹೊರಗಡೆಗೆ ಬಂದ್ಬಿಡುತ್ತೆ. ಸೊ ಆ ರೀತಿಯ ಇತ್ತು. ಬೆಂಕಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಎರಡೂ ಬಣಗಳ ನಡುವಿನ ಒಂದು ದ್ವೇಷ, ವೈಷಮ್ಯ ಎನ್ನುವುದು ಇತ್ತು. ಅದನ್ನೇ ನಾವು ಆತಂಕದ ಶಾಂತಿ ಅಥವಾ ಹಾಟ್ ಪೀಸ್ ಅಂತ ಹೇಳ್ತಾರೆ. ಸೊ ಇದು 4ನೆಯ ಹಂತದ ಒಂದು ವಿಚಾರಗಳು. ರೈಟ್. ವಿ ವಿಲ್ ಪಾಸ್ ಆನ್ ಟು ದ ನೆಕ್ಸ್ಟ್ ಒನ್, 5ನೇ ಹಂತ ಮತ್ತು ಕೊನೆಯ ಹಂತ. ಈ ಶೀತಲ ಸಮರದ ಒಂದು ಬೆಳವಣಿಗೆಯನ್ನು ನಾವೇನು ಗಮನಿಸ್ತಾ ಇದ್ದೀವಿ,
ಅದರಲ್ಲಿ ಕೊನೆಯ ಹಂತ ಇದು. ಇದು 1985ರಿಂದ 1991ರವರೆಗೆ ಈ ಒಂದು ಹಂತವನ್ನು ನಾವು ಕಾಣಬಹುದು. ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಕೊನೆಯ ಹಂತ. ಸೊ ಈ ಕೊನೆಯ ಹಂತದಲ್ಲಿ ಏನಾಯಿತು? ಅದೇ ದ್ವೇಷ ಮುಂದುವರಿಯಿತಾ ಅಥವಾ ಬೇರೆ ಇನ್ನೇನಾದರೂ ಬದಲಾವಣೆಗಳಾದವಾ, ಬೆಳವಣಿಗೆಗಳಾದವಾ? ಅದನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ನೋಡಿ, ಈ ಒಂದು ಕೊನೆಯ ಒಂದು ಹಂತದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತೇವೆ. ಕ್ರಾಂತಿಕಾರಕ ಬದಲಾವಣೆಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಮೊದಲನೆಯದಾಗಿ ಸೋವಿಯತ್ ಒಕ್ಕೂಟದಲ್ಲಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಸೋವಿಯತ್ ಒಕ್ಕೂಟ ಅಂತ ನಾನು ಹೇಳ್ತಾ ಇದ್ದೀನಿ, ಸೋವಿಯತ್ ರಷ್ಯಾ ಅಂತಲೂ ನಾನು ಆಗಾಗ ಹೇಳ್ತಾ ಇದ್ದೀನಿ. ಸೋವಿಯತ್ ಒಕ್ಕೂಟ ಆಗ ಸುಮಾರು 14-15 ಗಣರಾಜ್ಯಗಳಿಂದ ಮಾಡಿದಂತಹ ಒಂದು ಒಕ್ಕೂಟ ವ್ಯವಸ್ಥೆ. ಅದರಲ್ಲಿ ರಷ್ಯಾ ದೊಡ್ಡದು ಅಷ್ಟೇ. ಸಾಮಾನ್ಯವಾಗಿ ನಾವು ಅದನ್ನು ಸೋವಿಯತ್ ರಷ್ಯಾ ಅಂತ ಕರಿಬಿಡ್ತೇವೆ. ಓಕೆ, ಬರೀ ರಷ್ಯಾ ಅಂತ ಕರಿಬಾರ್ದು. ಸೋವಿಯತ್ ರಷ್ಯಾ ಅಂತ ಕರೆದ್ರೆ ಸೋವಿಯತ್ ಒಕ್ಕೂಟ, ಸಾಮಾನ್ಯವಾಗಿ ರಷ್ಯಾ ಅಂತ ಹೇಳ್ತೀವಿ ಅಂತ ಅರ್ಥ. ಸೊ ಈ ಒಂದು ಸೋವಿಯತ್ ಒಕ್ಕೂಟಕ್ಕೆ ನಿಮಗೆ ಗೊತ್ತಿದೆ, ಅಲ್ಲಿ ಕಮ್ಯುನಿಸ್ಟ್ ಅಧಿಕಾರ ಇತ್ತು. 1985ರಲ್ಲಿ ಮಿಖಾಯಿಲ್ ಗಾರ್ಬಚೇವ್ ಎನ್ನುವವರು ಸೋವಿಯತ್ ಒಕ್ಕೂಟದ ಅಧ್ಯಕ್ಷರಾದರು. ಆತ ಅಧ್ಯಕ್ಷನಾಗಿ ಅಧಿಕಾರಕ್ಕೆ ಬಂದ. ಯಾರು? ಮಿಖಾಯಿಲ್ ಗಾರ್ಬಚೇವ್ ಎನ್ನುವವರು. ಈ ಮಿಖಾಯಿಲ್ ಗಾರ್ಬಚೇವ್ 1985ರಿಂದ 91ರವರೆಗೆ ಸೋವಿಯತ್ ಒಕ್ಕೂಟದ ಅಧ್ಯಕ್ಷರಾಗಿದ್ದರು. ಈತ ಸುಧಾರಣಾವಾದಿ, ಬದಲಾವಣೆಗಳನ್ನು ತರುವಲು ಬಯಸಿದ ಮತ್ತು ತಂದ. ಹಾಗಾಗಿ ಸೋವಿಯತ್ ರಷ್ಯಾದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲು ಮುಂದಾದ. ಅವುಗಳಲ್ಲಿ ಪ್ರಮುಖವಾಗಿ ಗ್ಲಾಸ್ನಾಸ್ಟ ಮತ್ತು ಪೆರಿಸ್ಟ್ರಾಯಿಕಾ ಎನ್ನುವಂತಹ 2 ಪ್ರಮುಖ ಸುಧಾರಣೆಗಳು. ಗ್ಲಾಸ್ನಾಸ್ಟ ಮತ್ತು ಪೆರಿಸ್ಟ್ರಾಯಿಕಾ. ಗ್ಲಾಸ್ನಾಸ್ಟ ಅದು ರಷ್ಯನ್ ಪದ. ಗ್ಲಾಸ್ನಾಸ್ಟ ಅಂದ್ರೆ ಮುಕ್ತತೆಯನ್ನು ತರೋದು. ಎಲ್ಲಿ? ಪಾರದರ್ಶಕತೆ, ಮುಕ್ತತೆಯನ್ನು ತರೋದು ಎಲ್ಲಿ? ಆಡಳಿತದಲ್ಲಿ. ಮತ್ತು ರಾಜಕೀಯವಾದ ಸುಧಾರಣೆಗಳನ್ನು ಜಾರಿಗೆ ತರಬೇಕು ಅನ್ನುವುದನ್ನು ನಾವು ಗ್ಲಾಸ್ನಾಸ್ಟ ಅಂತ ಹೇಳ್ತೀವಿ. ಓಕೆ. ಪೆರಿಸ್ಟ್ರಾಯಿಕಾ ಅಂದ್ರೆ ಪುನರ್ರಚನೆ, ಪುನರ್ ಸಂಘಟನೆ ಎನ್ನುವ ಅರ್ಥ ಬರುತ್ತೆ. ಅದು ರಷ್ಯನ್ ಪದ ಪೆರಿಸ್ಟ್ರಾಯಿಕಾ. ಪುನರ್ ಸಂಘಟನೆ ಎನ್ನುವಂತಹ ಒಂದು ಅರ್ಥ ಬರುತ್ತೆ, ಪುನರ್ರಚನೆ ಎನ್ನುವ ಅರ್ಥ ಬರುತ್ತೆ. ಯಾವುದರ ಪುನರ್ರಚನೆ? ಸೋವಿಯತ್ ರಷ್ಯಾದ ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಎಲ್ಲ ಒಂದು ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಪುನರ್ರಚನೆ ಮಾಡಬೇಕು. ಯಾಕೆಂದ್ರೆ ಈಗಿರುವಂತಹ ಒಂದು ವ್ಯವಸ್ಥೆ ಸರಿ ಇಲ್ಲ, ಬದಲಾವಣೆ ಆಗಬೇಕು, ಸುಧಾರಣೆಗಳಾಗಬೇಕು. ಹಾಗಾಗಿ ಈ 2 ಪ್ರಮುಖ, ಇನ್ನು ಹಲವಾರು ಸುಧಾರಣೆಗಳನ್ನು ತಂದ, ಬಟ್ ಇದು ತುಂಬಾ ಪ್ರಮುಖವಾದದ್ದು. ಗ್ಲಾಸ್ನಾಸ್ಟ ಮತ್ತು ಪೆರಿಸ್ಟ್ರಾಯಿಕಾ ಎಂಬ 2 ಸುಧಾರಣೆಗಳನ್ನು ಆತ ಜಾರಿಗೆ ತಂದ. ಈ ಸುಧಾರಣೆಗಳು ಸೋವಿಯತ್ ರಷ್ಯಾದಲ್ಲಿ ದೊಡ್ಡ ಬದಲಾವಣೆಗಳನ್ನೇ ತಂದವು. ಓಕೆ, ಏನಾಯಿತು ಮುಂದೆ ನೋಡೋಣ. ಅಲ್ಲದೆ 1985ರಲ್ಲಿ ಅಮೆರಿಕ ಮತ್ತು ಸೋವಿಯತ್ ರಷ್ಯಾದ ನಡುವೆ ಜಿನೀವಾ, ಮಾಸ್ಕೋ ಮತ್ತು ವಾಷಿಂಗ್ಟನ್ಗಳಲ್ಲಿ ಸಭೆಗಳು ನಡೆದವು. ಶಸ್ತ್ರಾಸ್ತ್ರಗಳನ್ನು ಮಿತಿಗೊಳಿಸುವಂತಹ ಸಲುವಾಗಿ ಸಭೆಗಳು ನಡೆದವು, ಸಮ್ಮೇಳನಗಳು ನಡೆದವು, ಮಾತುಕತೆಗಳು ಆದವು. ಅದರಲ್ಲಿ 2 ದೇಶಗಳು, ಮಿಖಾಯಿಲ್ ಗಾರ್ಬಚೇವ್ ಮತ್ತು ಅಮೆರಿಕದ ಅಧ್ಯಕ್ಷರು ಸೇರಿ ಮಾತುಕತೆಯನ್ನು ಮಾಡಿ ಶಸ್ತ್ರಾಸ್ತ್ರಗಳನ್ನು ಮಿತಿಗೊಳಿಸುವ ಯೋಜನೆಗಳನ್ನು ಜಾರಿಗೆ ತಂದರು. ನಾವು ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡೋಣ ಅಂತ ಹೇಳಿಬಿಟ್ಟು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದರು. ಇದು ಒಂದು ಪ್ರಮುಖವಾದ, ಅಂದರೆ ದ್ವೇಷ, ವೈಷಮ್ಯವನ್ನು ಕಡಿಮೆ ಮಾಡೋಕೆ ಇದು ಒಂದು ದಾರಿ. ನೋಡಿ, ಹಿಂದೆ ರೇಗನ್ ಶಸ್ತ್ರಾಸ್ತ್ರ ತರ್ತೀನಿ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಕಾರಣನಾಗಿದ್ದ. ಈಗ ಮತ್ತೆ ಶಾಂತಿಯ ರೇಖೆಗಳನ್ನು ನಾವು ಕಾಣಬಹುದು. ಓಕೆ. ಆಮೇಲೆ 1987ರಲ್ಲಿ ಐಸ್ಲ್ಯಾಂಡ್ನ ರಿಕ್ಜಾವಿಕ್ ಎನ್ನುವಂತಹ ಒಂದು ನಗರ, ಐಸ್ಲ್ಯಾಂಡ್ ಯುರೋಪಿನ ಒಂದು ಉತ್ತರಕ್ಕಿರುವಂತಹ ಒಂದು ದೇಶ ಐಸ್ಲ್ಯಾಂಡ್. ಆ ಐಸ್ಲ್ಯಾಂಡ್ ಅಲ್ಲಿ ರಿಕ್ಜಾವಿಕ್ ಅಂತ ಒಂದು ಊರಿದೆ. ನಿಮಗೆ ಮ್ಯಾಪಿಗೆ ಕೇಳ್ತಾರೆ ಈ ಪ್ಲೇಸ್ ಅನ್ನು. ರಿಕ್ಜಾವಿಕ್ ಎಂಬಲ್ಲಿ ಅಮೆರಿಕದ ಅಧ್ಯಕ್ಷರು ಮತ್ತು ಸೋವಿಯತ್ ರಷ್ಯಾದ ಅಧ್ಯಕ್ಷ ಗಾರ್ಬಚೇವ್ ಸೇರಿ ಮಾತುಕತೆಯನ್ನು ನಡೆಸಿದರು. ಮಾತುಕತೆಯನ್ನು ನಡೆಸಿ
ಮುಂದಿನ 10 ವರ್ಷಗಳಲ್ಲಿ, in coming 10 years, we should able to reduce 50% of our armaments. ನಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳಲ್ಲಿ 50% ನಾವು ಕಡಿತಗೊಳಿಸಬೇಕು, ಕಡಿಮೆ ಮಾಡಬೇಕು ಎನ್ನುವ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದರು. ನೋಡಿ, ಇದು ಸಹ ತುಂಬಾ ಪ್ರಮುಖವಾದಂತಹ ವಿಚಾರ. ಅಂದ್ರೆ ಅರ್ಥ ಏನು? ಶಸ್ತ್ರಾಸ್ತ್ರಗಳ ಕಡಿತಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿದರು ಅಂದ್ರೆ ಅರ್ಥ ನಾವು ನಮ್ಮ ಒಂದು ದ್ವೇಷ ವೈಷಮ್ಯವನ್ನು ಕಡಿಮೆ ಮಾಡೋಣ ಎನ್ನುವುದರ ಒಂದು ಸಂಕೇತ. ಓಕೆ, ಭಾರತ ಪಾಕಿಸ್ತಾನ ಇವತ್ತು ಈ ರೀತಿಯ ಒಪ್ಪಂದಕ್ಕೆ ಸಹಿ ಹಾಕೋಕೆ ಸಾಧ್ಯ ಆಗುತ್ತಾ? ಇಲ್ಲ. ಏಕೆಂದ್ರೆ ನಮ್ಮ ಅವರ ನಡುವೆ ರಾಜಕೀಯ ಸಂಬಂಧಗಳು ಸರಿ ಇಲ್ಲ, ಸೊ ಸಾಧ್ಯನೇ ಇಲ್ಲ. ಓಕೆ, ಅಲ್ಲ ಆಯ್ತು ಅಂದ್ರೆ ಏನರ್ಥ? ಒಳ್ಳೆಯ ಸಂಬಂಧ ಬೆಳೆಯೋಕೆ ಆರಂಭವಾಯ್ತು ಅಂದ್ರೆ ಅರ್ಥ ಶೀತಲ ಸಮರ ಕಡಿಮೆ ಆಗೋಕೆ ಆರಂಭವಾಯ್ತು ಅಂತ ಅರ್ಥ. ಆಮೇಲೆ 1991ರಲ್ಲಿ ಜುಲೈ 31ರಂದು ಮಾಸ್ಕೋದಲ್ಲಿ ಜಾರ್ಜ್ ಬುಷ್, ಅಮೆರಿಕದ ಅಧ್ಯಕ್ಷ ಜಾರ್ಜ್ ಬುಷ್ ಮತ್ತು ಗಾರ್ಬಚೇವ್ ಭೇಟಿಯಾಗಿ ಅಣ್ವಸ್ತ್ರ ಮಿತಿಗೊಳಿಸುವ ಒಪ್ಪಂದಕ್ಕೆ ಸಹಿ ಹಾಕಿದರು. ಅಣ್ವಸ್ತ್ರಗಳು ಅವಾಗಲೇ ಹಾಕಿದ್ದು ಎಲ್ಲ ಬೇರೆಲ್ಲ ಅಸ್ತ್ರಗಳು, ಇದು ಅಣ್ವಸ್ತ್ರವನ್ನು ಮಿತಿಗೊಳಿಸಬೇಕು. ಯಾಕೆಂದ್ರೆ ಅಣ್ವಸ್ತ್ರ ಅದು ಒಂದು ಭಯಾನಕವಾದಂತಹ ಒಂದು ಅಸ್ತ್ರ, ಇಡೀ ಸಮೂಹವನ್ನೇ ಪ್ರಪಂಚವನ್ನೇ ಹಾಳು ಮಾಡುವಂತಹ ಒಂದು ಅಸ್ತ್ರ. ಹಾಗಾಗಿ ಅದನ್ನು ನಾವು ಮಿತಿಗೊಳಿಸಬೇಕು ಅನ್ನುವ ಒಂದು ಒಪ್ಪಂದಕ್ಕೆ ಅವರು ಸಹಿ ಹಾಕಿದರು. ಇದು ಒಂದು ಪ್ರಮುಖವಾದಂತಹ ಉತ್ತಮವಾದಂತಹ ಬೆಳವಣಿಗೆ. ಎಲ್ಲಿಗೆ? ಪ್ರಪಂಚದಲ್ಲಿ ಶಾಂತಿಯನ್ನು ಸ್ಥಾಪಿಸುವಲ್ಲಿ, ಎರಡೂ ಬಣಗಳ ನಡುವೆ ದ್ವೇಷ ವೈಷಮ್ಯವನ್ನು ಕಡಿಮೆ ಮಾಡುವಲ್ಲಿ. ಇದೆಲ್ಲಕ್ಕಿಂತ ಪ್ರಮುಖವಾಗಿ ಕೊನೆಯದು ಹೇಳ್ತೀನಿ ನೋಡಿ. 1991 ಡಿಸೆಂಬರ್ 31ರಂದು ಸೋವಿಯತ್ ಒಕ್ಕೂಟ, ಜ್ಞಾಪಕ ಇದೆಯಾ? ಒಕ್ಕೂಟ ಅಂತ ಹೇಳಿದ್ದೀನಿ. ಸೋವಿಯತ್ ಒಕ್ಕೂಟ ವಿಸರ್ಜನೆಯಾಯಿತು. ಮಿಖೈಲ್ ಗಾರ್ಬಚೇವ್ ಸೋವಿಯತ್ ಒಕ್ಕೂಟವನ್ನು ವಿಘಟನೆ ಮಾಡಿಬಿಟ್ರು, ವಿಸರ್ಜನೆ ಮಾಡಿಬಿಟ್ರು. ಅಂದ್ರೆ ಇಷ್ಟು ದಿನ 14-15 ಗಣರಾಜ್ಯಗಳು ಒಟ್ಟಾರೆಯಾಗಿ ಏನಿದ್ದೋ ಅವೆಲ್ಲವೂ ಸ್ವತಂತ್ರವಾದವು. ಅದರಲ್ಲಿ ರಷ್ಯಾ ಸಹ ಒಂದು. ಹೀಗೆ ಆ ಒಕ್ಕೂಟ ವ್ಯವಸ್ಥೆ ಇಲ್ಲವಾಯಿತು, ಒಕ್ಕೂಟ ಇಲ್ದಂಗಾಯ್ತು. 91ರಲ್ಲಿ ಸೋವಿಯತ್ ಒಕ್ಕೂಟ ಹೋಯಿತು. 91ರ ನಂತರ ನಾವು ಅದನ್ನು ಸೋವಿಯತ್ ಒಕ್ಕೂಟ ಅಂತ ಕರೆಯಲ್ಲ. ಇವತ್ತು ರಷ್ಯಾ, ಕಜಕಿಸ್ತಾನ್, ಟರ್ಕ್ಮೆನಿಸ್ತಾನ್, ಲ್ಯಾಟ್ವಿಯಾ, ಎಸ್ಟೋನಿಯಾ, ಹೀಗೆ ಬೇರೆ ಬೇರೆ ದೇಶಗಳ ಹೆಸರನ್ನೇ ಹೇಳ್ತೀವಿ. ಅಂದ್ರೆ ಆ ಸೋವಿಯತ್ ಒಕ್ಕೂಟ ಎನ್ನುವುದು ಇಲ್ಲವಾಯಿತು. ನಾನು ಹೇಳ್ತಾ ಇರೋದು ಅರ್ಥವಾಗ್ತಾ ಇದೆಯಾ? ಈಗ ಭಾರತದ ಒಕ್ಕೂಟ ಯಾವತ್ತೂ ಆಗೋದು ಬೇಡ, ನಾನು ಬರೀ ಉದಾಹರಣೆಗೆ ಹೇಳ್ತೀನಿ. ನಮ್ಮಲ್ಲಿ 30 ರಾಜ್ಯಗಳಿವೆ. 30 ರಾಜ್ಯಗಳು ಬೇರೆ ಬೇರೆ ಆದ್ರೆ ಹೊಸ ದೇಶಗಳಾಗ್ತಾವಲ್ವಾ? ಹಾಗೆ ಆ ಸೋವಿಯತ್ ಒಕ್ಕೂಟ 14 ಗಣರಾಜ್ಯಗಳು ವಿಘಟನೆಯಾದೋ, ಬೇರೆ ದೇಶಗಳೇ ಆದೋ. ಅಂದ್ರೆ ಆ ಒಕ್ಕೂಟ ವ್ಯವಸ್ಥೆ, ಆ ಶಕ್ತಿ, ಆ ಸಾಮರ್ಥ್ಯ ಹೋಯ್ತು. ಅದರಲ್ಲಿ ರಷ್ಯಾ ಒಂದು ಸಣ್ಣ ದೇಶ, ಅದು ಒಂದು ದೇಶ ಇರೋದ್ರಲ್ಲಿ ದೊಡ್ಡದದೆ. ಸೊ ಹೀಗೆ ಸೋವಿಯತ್ ಒಕ್ಕೂಟ ವಿಘಟನೆಯಾಯಿತು, ಸೋವಿಯತ್ ರಷ್ಯಾ ಇಲ್ಲವಾಯಿತು. ಇಲ್ಲಿಯ ತನಕ 1991ರ ತನಕ ಅಮೆರಿಕ ಬಣಕ್ಕೆ, ಪ್ರಜಾಪ್ರಭುತ್ವ ಬಣಕ್ಕೆ ಸಮಾನವಾಗಿ ನಿಂತು ಪೈಪೋಟಿಯನ್ನು ನೀಡುತ್ತಿದ್ದಂತಹ ಸೋವಿಯತ್ ಒಕ್ಕೂಟ ಇಲ್ಲವಾಯಿತು. ಅಂದ್ರೆ ಅರ್ಥ ಏನು? ಶೀತಲ ಸಮರವೂ ಇಲ್ಲವಾಯಿತು. ಈಗ 2 ಬಣ ಇಲ್ಲ. ಈಗ ದೇರ್ ಈಸ್ ಓನ್ಲಿ ಒನ್ ಅಮೆರಿಕ, ಬಿಗ್ ಬ್ರದರ್ ಅಂತ ಹೇಳ್ತೀವಿ. ಇವತ್ತಿರೋದು ಒಂದೇ ಬಣ. ಅದನ್ನೇ ನಾವು ಏಕ ಧ್ರುವೀಕರಣ ಅಂತ ಹೇಳ್ತೀವಿ. ಪ್ರಪಂಚದ ಏಕ ಧ್ರುವೀಕರಣ ಅಂತ ಹೇಳ್ತೀವಿ. ದ್ವಿಧ್ರುವೀಕರಣ ಅಲ್ಲ, 2 ಬಣಗಳಲ್ಲ ಇವತ್ತಿರೋದು. ಇವತ್ತು ಏಕ ಬಣ. ಯಾರ ಬಣ? ಅಮೆರಿಕದ ಬಣ, ಅಮೆರಿಕದ ಪ್ರಭಾವ. ಅಮೆರಿಕ ಇಸ್ ಪ್ಲೇಯಿಂಗ್ ಎ ಬಿಗ್ ಬ್ರದರ್ಸ್ ರೋಲ್ ಟುಡೇ ಇನ್ ವರ್ಲ್ಡ್ ಪಾಲಿಟಿಕ್ಸ್. ಅದಕ್ಕೆ ಸರಿಸಮನಾಗಿ ನಿಲ್ಲುವಂತಹ ಇನ್ನಾವುದೇ ದೇಶವಾಗ್ಲಿ ಶಕ್ತಿ ಬಣವಾಗ್ಲಿ ಇಲ್ಲ. ಅಂದ್ರೆ ಅರ್ಥ 1991ರಲ್ಲಿ ಸೋವಿಯತ್ ಒಕ್ಕೂಟದ ಪತನದೊಂದಿಗೆ ಶೀತಲ ಸಮರವೂ ಕೊನೆಯಾಯಿತು. ಸೊ ಇದು ಶೀತಲ ಸಮರದ ಅಂತ್ಯ. ಸೊ ಈ 5 ಹಂತಗಳಲ್ಲಿ ಶೀತಲ ಸಮರ ಹೇಗೆ ಬೆಳೆಯಿತು ಅನ್ನುವ ಈ ಪ್ರಮುಖ ಘಟನೆಗಳನ್ನು ನೀವು ಹೇಳ್ತಾ ಬರಬೇಕಾಗುತ್ತೆ. ರೈಟ್. ಹಾಗಾದ್ರೆ ಶೀತಲ ಸಮರದಿಂದ ಏನು ಪರಿಣಾಮಗಳಾದ? ವಾಟ್ ವರ್ ದ ಎಫೆಕ್ಟ್ಸ್ ಆಫ್
ಕೋಲ್ಡ್ ವಾರ್ ಆರ್ ದ ರಿಸಲ್ಟ್ಸ್ ಆಫ್ ಕೋಲ್ಡ್ ವಾರ್. ಶೀತಲ ಸಮರದಿಂದ ಏನಾಗಿತ್ತು ಅನ್ನುವುದನ್ನು ನಾವು ನೋಡೋಣ. ಮೊದಲನೆಯದಾಗಿ 1945ರಿಂದ 1991ರವರೆಗೆ ಏನು ಶೀತಲ ಸಮರ ಎನ್ನುವುದೇನಿತ್ತು, ಅದು ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಶಾಂತಿಯನ್ನು ಹಾಳು ಮಾಡಿತ್ತು. ಏಕೆಂದರೆ ಈ ಎರಡು ಬಣಗಳ ನಡುವೆ ದ್ವೇಷ, ಅಸೂಯೆ, ಈರ್ಷೆ, ಸಂಶಯ, ಅಪನಂಬಿಕೆ ಇವೆಲ್ಲ ದೊಡ್ಡದಾಗಿ ಮನೆ ಮಾಡಿ ಶಾಂತಿಯನ್ನು ಕದಡಿತ್ತು, ಹಾಳು ಮಾಡಿತ್ತು. ನಿಜವಾದ ಶಾಂತಿಯೇ ಇರಲಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಎರಡೂ ಬಣಗಳ ನಡುವೆ ಯುದ್ಧವಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾದ್ರೆ ಶಾಂತಿ ಇತ್ತ? ಇಲ್ಲ. ಸೊ ಇದು ಶೀತಲ ಸಮರದ ಬಹುದೊಡ್ಡ ಪರಿಣಾಮ. ಏನು, ಆ 45ರಿಂದ 91ರ ಒಂದು ಕಾಲಘಟ್ಟದಲ್ಲಿ ಇವತ್ತಿದೆಯಾ ಆ ರೀತಿಯ ಪರಿಸ್ಥಿತಿ? ಇಲ್ಲ. ಇವತ್ತು ಶೀತಲ ಸಮರವೇ ಇಲ್ಲ. ದೇರ್ ಇಸ್ ನೋ ಕೋಲ್ಡ್ ವಾರ್. ಹಾಗಾಗಿ ಇದು ಶಾಂತಿಯನ್ನು ಹಾಳುಗೆಡವಿತ್ತು. ಎರಡನೇದಾಗಿ, ಪ್ರಪಂಚದಲ್ಲಿ ಭಯ, ಆತಂಕ ಮತ್ತು ಯುದ್ಧ ರೀತಿಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು. ನಿಜ, ಅದರಲ್ಲಿ ಏನು ಎರಡು ಮಾತಿಲ್ಲ. ಈ ಒಂದು ಶೀತಲ ಸಮರ, ಎರಡೂ ಬಣಗಳ ನಡುವಿನ ಒಂದು ದ್ವೇಷ, ವೈಷಮ್ಯ, ಶೀತಲ ಸಮರ ಅಂತ ಏನು ಕರಿತೀವಿ ಅಲ್ವಾ, ಅದು ಪ್ರಪಂಚದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿತ್ತು, ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ನಿಜವಾದಂತಹ ಶಾಂತಿ, ಸುವ್ಯವಸ್ಥೆಯನ್ನಲ್ಲ, ಭಯದ ವಾತಾವರಣವನ್ನು ಅದು ಸೃಷ್ಟಿ ಮಾಡಿತ್ತು ಎನ್ನುವುದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅದು ಒಂದು ಪರಿಣಾಮ. ನೆಕ್ಸ್ಟ್ ಪರಿಣಾಮ, ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ದಾರಿ ಮಾಡಿಕೊಟ್ಟಿತ್ತು. ಶಸ್ತ್ರಾಸ್ತ್ರಗಳ ಪೈಪೋಟಿ ನೋಡಿ, ಅಮೆರಿಕ ಇಷ್ಟು ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡ್ತಾ ಇದೆ, ನಾನು ಮಾಡ್ತೀನಿ ಅಂತ ಸೋವಿಯತ್ ಒಕ್ಕೂಟ ಮಾಡ್ತಾ ಇದೆ ಅಂತ ಅಮೆರಿಕಾನು. ಅದು ಯುದ್ಧ ಕ್ಷಿಪಣಿಗಳಿರಬಹುದು, ಜಲಾಂತರ್ಗಾಮಿಗಳಿರಬಹುದು, ಅಣ್ವಸ್ತ್ರಗಳಿರಬಹುದು, ಸಮೂಹ ವಿನಾಶ ಅಸ್ತ್ರಗಳಿರಬಹುದು, ಎಲ್ಲವನ್ನೂ ಸಹ ಅವು ಉತ್ಪಾದನೆ ಮಾಡಿಕೊಂಡು ಪೈಪೋಟಿ, ಶಸ್ತ್ರಾಸ್ತ್ರಗಳ ಉತ್ಪಾದನೆಯಲ್ಲಿ ಪೈಪೋಟಿಯನ್ನು ಆರಂಭ ಮಾಡಿದ್ದು. ಜನರ ಜೀವನ ಮಟ್ಟವನ್ನು ಸುಧಾರಿಸೋಕೆ ಹಣ ಸುರಿತಾ ಇಲ್ಲ ಅವರು. ಶಸ್ತ್ರಾಸ್ತ್ರಗಳು, ಇನ್ಯಾರ ಮೇಲೂ ಯುದ್ಧ ಮಾಡಿ ಅವರನ್ನು ಸೋಲಿಸಬೇಕು ಅಂತ ಶಸ್ತ್ರಾಸ್ತ್ರಗಳನ್ನು ಕೊಳ್ಳುವ ಸಲುವಾಗಿ ಈ ಒಂದು ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಸೊ ಅದು ಶೀತಲ ಸಮರದ ಒಂದು ಪರಿಣಾಮ. ಏನದು? ಶಸ್ತ್ರಾಸ್ತ್ರಗಳ ಪೈಪೋಟಿ. ಆಮೇಲೆ ಕಡಿಮೆ ಮಾಡೋ ಪ್ರಯತ್ನ ಮಾಡಿರು ಬಿಡಿ, ನಿಜವಾಗಿಯೂ ಎಷ್ಟು ಮಾಡಿರೋ ಅದು ಪ್ರಶ್ನೆ. ಎಷ್ಟು ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸಿದರು, ಹೆಸರಿಗೆ ಕೆಲಸಕ್ಕೆ ಬಾರದ ಅಸ್ತ್ರಗಳನ್ನು ಕಡಿತ ಮಾಡಿ ನಾವು ಕಡಿತ ಮಾಡ್ದೋ ಅಂತ ಹೇಳ್ಕೊಂಡ್ರು. ನಿಜವಾದ ಅಸ್ತ್ರಗಳನ್ನು ಅವರು ಕಡಿತ ಮಾಡಲಿಲ್ಲ, ಇವತ್ತಿಗೂ ಅಷ್ಟೇ. ಓಕೆ, ನೆಕ್ಸ್ಟ್ ಒನ್. ಈ ಶೀತಲ ಸಮರದಿಂದ ಆದಂತಹ ಬಹುದೊಡ್ಡ ಒಂದು ಪರಿಣಾಮ ಅಂದ್ರೆ ಆರ್ಥಿಕ ಪ್ರಗತಿ ಕುಂಠಿತವಾಯಿತು. ಆರ್ಥಿಕವಾದಂತಹ ಪ್ರಗತಿ ಎನ್ನುವುದು ಆಗಬೇಕು. ಈಗ ನಾವು ಕೊರೋನಾದಿಂದ ಆರ್ಥಿಕ ಪ್ರಗತಿ ಕಡಿಮೆ ಆಗೋಗಿದೆ, ನಮ್ಮ ಆರ್ಥಿಕ ಪ್ರಗತಿ 3-4% ಅಂತ ಹೇಳಿಬಿಟ್ಟು ಪ್ರಪಂಚದ ಹಲವಾರು ಸಂಸ್ಥೆಗಳು ಮಾಪನ ಮಾಡ್ತಾ ಇದ್ದಾವೆ, ಹೇಳ್ತಾ ಇದ್ದಾವೆ. ನಿಜ, ಏಕೆಂದ್ರೆ ಆರ್ಥಿಕ ಚಟುವಟಿಕೆಗಳೇ ಕಡಿಮೆಯಾಗೋಗಿದೆ, ಉತ್ಪಾದನೆ ಕಡಿಮೆಯಾಗಿದೆ, ಸೇವೆಗಳು ಇಲ್ಲವೇ ಇಲ್ಲ, ಜನರಿಗೆ ಕೆಲಸವೇ ಇಲ್ಲ. ಸೊ ಇದು ಆರ್ಥಿಕ ಪ್ರಗತಿಯೇ ಆಗ್ತಾ ಇಲ್ಲ, ಎಲ್ಲವೂ ಕುಂಠಿತವಾಯಿತು. ಕಾರಣ ಶೀತಲ ಸಮರ. ಯಾಕೆಂದ್ರೆ ಎಲ್ಲ ದೇಶಗಳು ಯುದ್ಧದ ಕಡೆಗೆ ಮಾತನಾಡ್ತಾ ಇದ್ದಾವೆ. ಅಮೆರಿಕಾದ ಭಯ ರಷ್ಯಾಗೆ, ರಷ್ಯಾದ ಭಯ ಅಮೆರಿಕಾಗೆ. ಹಾಗಾಗಿ ಆರ್ಥಿಕ ಪ್ರಗತಿ ಎನ್ನುವುದಾಗಲಿಲ್ಲ, ಆರ್ಥಿಕ ಹಿಂಜರಿಕೆ ಎನ್ನುವುದು ಆಯಿತು. ಅದು ಸಣ್ಣ ಪುಟ್ಟ ದೇಶಗಳ ಮೇಲೆಯೂ ಸಹ ಪ್ರಭಾವವನ್ನು ಬೀರ್ತು. ಯಾಕೆ ಹೇಳಿ? ಇವೆಲ್ಲ ದೊಡ್ಡ ದೇಶಗಳು, ಇವು ಆರ್ಥಿಕ ಸಹಾಯ ಮಾಡಿದರೆ ಸಣ್ಣ ದೇಶಗಳು ಬೆಳವಣಿಗೆಯನ್ನು ಆಗ್ತವೆ. ಆದರೆ ಅವರು ಆ ರೀತಿಯ ಸಹಾಯ ಮಾಡದೆ ಶಸ್ತ್ರಾಸ್ತ್ರಗಳಲ್ಲಿಯೇ ತಮ್ಮ ಹಣವನ್ನು ಹೂಡಿಕೆ ಮಾಡೋಕೆ ಶುರು ಮಾಡಿದ್ರು. ಹಾಗಾಗಿ ಆರ್ಥಿಕ ಚಟುವಟಿಕೆಗಳು ನಿಂತೋಗಿದ್ದು. ಈಗ ಅಫ್ಘಾನಿಸ್ತಾನದಲ್ಲಿ ಎರಡೂ ಹಸ್ತಕ್ಷೇಪ ಮಾಡಿ ಯಾವುದೇ ರೀತಿಯ ಆರ್ಥಿಕ ಬೆಳವಣಿಗೆ ಆಗದಂತೆ ತಡೆಗಟ್ಟಿದ್ದು. ಹಾಗೆ ಪ್ರಪಂಚದ ಹಲವೆಡೆ ಆಯಿತು. ಮತ್ತೊಂದು ಪರಿಣಾಮ ಅಂದ್ರೆ ಈ ಶೀತಲ ಸಮರ ಎನ್ನುವುದೇನು ಆರಂಭವಾಯಿತು ಎರಡರ ನಡುವೆ, ಇದರ ಒಂದು ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ಪರಿಣಾಮ ಅಂದ್ರೆ
ಅಲಿಪ್ತ ದೇಶಗಳ ಒಂದು ಏಳಿಗೆ, ಅಲಿಪ್ತ ಕೂಟದ ಸ್ಥಾಪನೆ, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತೀವಲ್ವಾ, ನ್ಯಾಮ್, ನಾನ್ ಅಲೈಡ್ ಮೂವ್ಮೆಂಟ್ ಅಥವಾ ಅಲಿಪ್ತ ಕೂಟ. ಅಲಿಪ್ತ ಕೂಟ ಅಂದ್ರೆ ಇಷ್ಟೇ ಅರ್ಥ, ಅಲಿಪ್ತತೆ. ಇತ್ತ ಕಡೆ ಸೋವಿಯತ್ ಒಕ್ಕೂಟಕ್ಕೂ ಸೇರದೆ, ಆ ಕಡೆ ಅಮೆರಿಕಾದ ಪ್ರಜಾಪ್ರಭುತ್ವ ಬಣಕ್ಕೂ ಸೇರದೆ, ತಮ್ಮನ್ನು ತಾವು ಅಂತರವನ್ನು ಕಾಯ್ದುಕೊಂಡ ದೇಶಗಳನ್ನೇ ಅಲಿಪ್ತ ದೇಶಗಳು ಅಂತ ಕರಿತೀವಿ. ಅವರ ಬಣಕ್ಕೂ ಸೇರಲಿಲ್ಲ, ಇವ್ರ ಬಣಕ್ಕೂ ಸೇರದೆ ತಮ್ಮದೇ ಆದಂತಹ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡಂತಹ ದೇಶಗಳು, ಅವುಗಳನ್ನು ಅಲಿಪ್ತ ದೇಶಗಳು ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಭಾರತ. ನಾವು ಸೋವಿಯತ್ ರಷ್ಯಾ ಬಣಕ್ಕೂ ಸೇರಲಿಲ್ಲ, ಅಮೆರಿಕದ ಬಣಕ್ಕೂ ಸೇರಲಿಲ್ಲ, ಹೌದಲ್ವಾ? ನಾವು ಇನ್ನೊಂದಷ್ಟು ದೇಶಗಳನ್ನು ಸೇರಿಸಿಕೊಂಡು ಅಲಿಪ್ತ ಕೂಟ ಅಂತಾನೆ ಮಾಡಿಕೊಂಡು, ಸೊ ಈ ಅಲಿಪ್ತ ಕೂಟ ಎನ್ನುವುದು ರಚನೆಯಾಯಿತು. ಅದು ಮುಂದೆ ಪ್ರಪಂಚದ 3ನೇ ಶಕ್ತಿಯಾಗಿ ಬೆಳೆದಿತ್ತು. ಇವೆರಡು, 1, 2, ಅಲಿಪ್ತ ಕೂಟ 3ನೆಯ ಶಕ್ತಿ, ರೈಟ್. ಅದರ ಬಗ್ಗೆ ಮುಂದೆ ಮಾತನಾಡೋಣ. ಆಮೇಲೆ ಪ್ರಪಂಚದ ಧ್ರುವೀಕರಣ ಯಾವಾಗ? ಶೀತಲ ಸಮರದ ಕಾಲದಲ್ಲಿ 45ರಿಂದ 91ರವರೆಗೆ ಧ್ರುವೀಕರಣ ಆಗಿತ್ತು. ಪ್ರಪಂಚ 2 ಬಣಗಳಾಗಿ ಒಡೆದು ಹೋಗಿತ್ತು. ಆದರೆ ಶೀತಲ ಸಮರ ಆದಮೇಲೆ ಅದು ಏಕ ಧ್ರುವೀಕರಣವಾಯಿತು. ಪ್ರಪಂಚದ ಹೆಚ್ಚಿನ ರಾಜಕೀಯ ಶಕ್ತಿ ಒಂದೇ ಕಡೆಗೆ ವಾಲಿ ಬಿಡ್ತು. ಇವತ್ತು ಶಕ್ತಿ ಸಮತೋಲನ ಅನ್ನುವುದಿಲ್ಲ, ಒಂದೇ ಕಡೆ, ಎಲ್ಲ ಅಮೆರಿಕದ ಕಡೆಗೆ. ಸೊ 45ರಿಂದ 91ರವರೆಗೆ ಪ್ರಪಂಚದ ಧ್ರುವೀಕರಣ ಎನ್ನುವುದಾಗಿತ್ತು. 91ರ ನಂತರ ಏಕ ಧ್ರುವೀಕರಣ, ನೀವು ಅದನ್ನು ಇಲ್ಲೊಂದು ಪಾಯಿಂಟ್ ಅಂತ ಸೇರಿಸ್ಕೊಳ್ಬಹುದು. ಪ್ರಪಂಚದ ಏಕ ಧ್ರುವೀಕರಣ, ಶೀತಲ ಸಮರ ಮತ್ತು ಅದರ ಅಂತ್ಯದಿಂದ ಪ್ರಪಂಚದಲ್ಲಿ ಏಕ ಧ್ರುವೀಕರಣ ಎನ್ನುವುದಾಯಿತು. ಪ್ರಪಂಚದ ಎಲ್ಲ ರಾಜಕೀಯ ಶಕ್ತಿ ಒಂದೇ ಗುಂಪಿನಲ್ಲಿ ಅಥವಾ ಒಂದೇ ದೇಶದಲ್ಲಿ ಕೇಂದ್ರೀಕೃತವಾಯಿತು. ಅದೇ ಏಕ ಧ್ರುವೀಕರಣ. ಓಕೆ. ಆಮೇಲೆ ಈ ಶೀತಲ ಸಮರದ ಮತ್ತೊಂದು ಪರಿಣಾಮ ಅಂದ್ರೆ ಹಲವಾರು ಪ್ರಾದೇಶಿಕ ಯುದ್ಧಗಳಿಗೆ ಕಾರಣವಾಯಿತು. ನಿಜ, ವಿಯೆಟ್ನಾಂ ಯುದ್ಧ, ಕೊರಿಯಾ ಯುದ್ಧ, ಅಫ್ಘಾನಿಸ್ತಾನದಲ್ಲಿ ಯುದ್ಧ, ಹೀಗೆ ಹಲವಾರು ಪ್ರಾದೇಶಿಕ ಯುದ್ಧಗಳಿಗೆ ಅದು ದಾರಿ ಮಾಡಿಕೊಟ್ಟಿತ್ತು. ನೋಡಿ, ಇವರಿಬ್ರು ಕೋಪ, ಇನ್ನೆಲ್ಲೋ ತೊಂದರೆ. ಆಮೇಲೆ ನಿಶಸ್ತ್ರೀಕರಣ ಸಮ್ಮೇಳನಗಳು, ಶೃಂಗಸಭೆಗಳಾದ. ಶೀತಲ ಸಮರ ಏನಿದು ಜಾಸ್ತಿ ಆಗ್ತಾ ಇದೆ, ದ್ವೇಷ, ಅಸೂಯೆ, ಶಾಂತಿ ಇಲ್ವಲ್ಲ ಅಂತ ಹೇಳಿಬಿಟ್ಟು ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ನಿಶಸ್ತ್ರೀಕರಣ ಸಮ್ಮೇಳನಗಳು, ಶೃಂಗಸಭೆಗಳು ನಡೆದು ಸಾಲ್ಟ್ ಒಪ್ಪಂದಗಳು, ಸ್ಟಾರ್ಟ್ ಒಪ್ಪಂದಗಳು, ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದಗಳು, ಅದು NPT ಇರ್ಬೋದು, CTBT ಇರ್ಬೋದು, ಹೀಗೆ ಹಲವಾರು ಒಪ್ಪಂದಗಳು ಆದವು. ಇದು ಒಂದು ಒಳ್ಳೆಯ ಬೆಳವಣಿಗೆ. ಇನ್ನೊಂದು ತುಂಬಾ ಪ್ರಮುಖವಾದದ್ದು ಅಂದ್ರೆ ಈ ಶೀತಲ ಸಮರದ ಒಂದು ಔಟ್ಕಮ್ ಏನಂದ್ರೆ, ಪರಿಣಾಮ ಅಂದ್ರೆ ಪ್ರಾದೇಶಿಕ ಮಿಲಿಟರಿ ಕೂಟಗಳ ರಚನೆ ಅಥವಾ ಪ್ರಾದೇಶಿಕ ಒಕ್ಕೂಟಗಳ ಸ್ಥಾಪನೆ ಅಥವಾ ಮಿಲಿಟರಿ ಕೂಟಗಳ ರಚನೆ. 45ರ ನಂತರ ನಾವು ಪ್ರಪಂಚದಲ್ಲಿ ಹಲವಾರು ಈ ಒಂದು ಮಿಲಿಟರಿ ಕೂಟಗಳನ್ನು ಅಥವಾ ಪ್ರಾದೇಶಿಕ ಒಕ್ಕೂಟಗಳನ್ನು ನಾವು ಕಾಣ್ತೇವೆ. ಅದು ನ್ಯಾಟೋ, ವಾರ್ಸಾ, ಸಿಯಾಟೋ, ಸೆಂಟೋ, ಮೆಡೋ, ಹೀಗೆ ಹಲವಾರು ಒಪ್ಪಂದಗಳಾದ. ಅವುಗಳ ಬಗ್ಗೆ ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾತನಾಡೋಣ. ಓಕೆ. ಇನ್ನೊಂದು ಶೀತಲ ಸಮರದ ತುಂಬಾ ಪ್ರಮುಖವಾದಂತಹ ಒಂದು ಪರಿಣಾಮ ಅಂದ್ರೆ ಸೋವಿಯತ್ ಒಕ್ಕೂಟದ ವಿಘಟನೆ. ಏಕೆಂದ್ರೆ ಸೋವಿಯತ್ ರಷ್ಯಾ ಹೊರಗಡೆಗೆ ಶಕ್ತಿಶಾಲಿಯಾಗಿ, ದೊಡ್ಡ ದೇಶವಾಗಿ, ಬಲಿಷ್ಠ ದೇಶವಾಗಿ, ಅಮೆರಿಕಾಗೆ ಸಮಾನವಾದಂತಹ ಶಕ್ತಿ ಸಮತೋಲನವನ್ನು ನೀಡುವ ದೇಶವಾಗಿ ಕಾಣ್ತಾ ಇತ್ತು. ಆದರೆ ಒಳಗೊಳಗೆ ಅದರ ಆರ್ಥಿಕತೆ ಸಂಪೂರ್ಣವಾಗಿ ಹಾಳಾಗಿತ್ತು. ಜನ ಸಂಪೂರ್ಣವಾಗಿ ವ್ಯವಸ್ಥೆಯಿಂದ ಖಿನ್ನರಾಗಿದ್ರು. ವ್ಯವಸ್ಥೆ ಜನರಿಗೆ ಇಷ್ಟವಿರಲಿಲ್ಲ. ಆರ್ಥಿಕತೆ ಸಂಪೂರ್ಣವಾಗಿ ನೆಲಕಚ್ಚಿತ್ತು. ಹಾಗಾಗಿ 1991ರಲ್ಲಿ ಸೋವಿಯತ್ ಒಕ್ಕೂಟ ಮುರಿದು ಬಿತ್ತು. ಇದಕ್ಕೆ ಶೀತಲ ಸಮರವೇ ಕಾರಣ. ಸೊ ಈ ಸೋವಿಯತ್ ಒಕ್ಕೂಟದ ವಿಘಟನೆಯ ಬಗ್ಗೆ ನಾವು ಮುಂದೆ ಒಂದು ಕ್ಲಾಸಲ್ಲಿ ಅದೇ ಸಪರೇಟ್ ಆಗಿ 15 ಮಾರ್ಕ್ಸಿಗೆ ಮಾತಾಡಬೇಕು, ಆಗ ಮಾತಾಡೋಣ. ಸೊ ಇವೆಲ್ಲ ಶೀತಲ ಸಮರದ ಪ್ರಮುಖ ಪರಿಣಾಮಗಳು ಅಂತ ನಾನು ಹೇಳಬಹುದು. ಸೊ ಪ್ಲೀಸ್, ಶೀತಲ ಸಮರದ ಬಗ್ಗೆ ಸುಮಾರು ಚರ್ಚೆ ಮಾಡಿದ್ದೇವೆ, 3-4 ಕ್ಲಾಸ್ಗಳು. ಇದನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ ಪ್ಲೀಸ್. ಇಲ್ಲಿಗೆ ನಮ್ಮ ಚರ್ಚೆಯನ್ನು ನಿಲ್ಲಿಸೋಣ.